ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪ್ರಸಾರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅರ್ಥಾತ್ ಗಂಗಾಪ್ರಸನ ಅನ್ನುವಂಥ ಈ ಕಥೆಯನ್ನು ನಮ್ಮ ವಾಹಿನಿ ಮೂಲಕವಾಗಿ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ಇಂಥ ಒಂದು ಕತೆ ನಿಜಕ್ಕೂ ಅಂದು ಇಂದು ಎಂದೆಂದಿಗೂ ಸಾರ್ವತ್ರಿಕವಾಗಿ ಜನಪ್ರಿಯತೆಯನ್ನು ಗಳಿಸಿರುವಂಥ ಈ ಒಂದು ಸನ್ನಾಟರೆ. ಇದಕ್ಕಾಗಿ ನಾವು ಬರೆದಂಥ ಲೇಖನಿಗೆ ಎಷ್ಟು ಚಿರುಣಿ ಆದರೂ ಕಡಿಮೆ. ಅತ್ಯಂತ ಆಡು ಭಾಷೆಯೊಳಗೆ ಜನಸಾಮಾನ್ಯರಿಗೆ ವೇದ್ಯ ಆಗುವಂಥ ಅದು ನಮ್ಮ ರಾಯಕ್ ಮಾಸ್ತರ್ ಬರೆದಂಥ ಕಥೆಯೊಳಗೆ ಇಲ್ಲಿ ಗಂಗಾ ಗಂಡನ ಮನೆಗೆ ಎರವಾಗಿ ಹೊರಗಡೆ ಬಂದ ಕೂಡಲೇ ನಿರ್ಗತಿಗಳಾಗಿ ಯಾರೂ ಇಲ್ಲ, ಉತ್ತ ಅರಿವಿ ಮೇಲೆ ಹೊರಗೆ ಬಂದಾಗ ನೇರವಾಗಿ ಇದಕ್ಕೆ ಕಾರಣ ಯಾರಂತಂದ್ರೆ ಅವ ಕಟ್ಟಿಮಣಿ ಭಾಳ ನನ್ನ ಕಾರಣ. ಯಾಕಂದ್ರೆ ನಾನು ಮನೆಯಾಗಿದ್ನಿ, ನನ್ನ ಮನೆಗೆ ಬಂದು ಎಷ್ಟು ಚಂದ ಮಾತಾಡಿದ. ನಾನು ಏನೋ ಒಂದು ಉಪಕಾರ ಆಗಲಿ ಒಬ್ರಿಗೊಬ್ಬರು ಅಂತೇಳಿ ನಾ ಎಲ್ಲ ಎಷ್ಟು ಹೇಳಿದ್ರು ಕೂಡ ನನ್ನಂಥ ಗರ್ತಿ ಹೆಣ್ಮಗಳನ್ನು ಈಗ ಇಷ್ಟು ನಿರ್ಗತಿ ಮಾಡಿದ್ದಕ್ಕೆ ಅದು ಕಾರಣ. ಅದಕ್ಕೆ ಅವನ ಮನೆಗೆ ಹೋಗ್ತಂತೇಳಿ ಬಂದು ಭಾಳ ಹೇಳ್ತಾಳೆ, ಅಣ್ಣ ನನಗೆ ಈ ರೀತಿ ಗಂಡನ ಮನೆ ಎರವಾಗಿ ಇವತ್ತು ಬೀದಿಗೆ ಬೀಳ್ಬೇಕಾದ್ರೆ ನೀನೇ ಕಾರಣ. ಮತ್ತು ನೀನೇ ಇಂಥ ಕುಂಟಲ್ತನ ಮಾಡಿ ಇದು ಮಾಡಿದ್ವಿ. ಅದಕ್ಕೆ ತಂಗಿ ನಾ ಒಪ್ಕೋತೀನಿ ನಾನು ತಪ್ಪೆ. ಅದು ಇದಕ್ಕೆ ಮೂಲ ಕಾರಣ ಅಂದ್ರೆ ಸಂಘನ ಅಂತ ಅವನ ಮನೆಗೆ ಹೋಗುತ್ತಂತೇಳಿ ಸಂಘನ ಮನೆಗೆ ಬಂದು ಕುಲ್ ಸಂಘ ಆತಾನೆ. ಬಾ ಗೆಳೆಯ, ಏನಪ್ಪ ಗೆಳೆಯ ಹಿಂಗಾಗೈತಿ ಗಂಗನ ಸ್ಥಿತಿ, ಹೆಂಗೆ ಮಾಡೋದು? ಹೌದು ಗೆಳೆಯ, ನನಗೆ ಈಗ ಪಶ್ಚಾತ್ತಾಪ ಆಗತೈತಿ. ಆಕೆ ಹೇಳು ಎಂಥ ಹೆಣ್ಮಗಳ ಕರೆ ನನಗಾಗ ಬುದ್ಧಿ ಹೊಳೆಲಿಲ್ತು ಗೆಳೆಯ. ನಾವು ಬಿಡುದಿಲ್ಲ ಗಂಗಾ ನಿನ್ನ ಇನ್ನ ಮ್ಯಾಲ ಹೋಗಲಿ ನನ್ನ ಪ್ರಾಣ ಅಂತ ಹೇಳಿದಾಗ ಎಷ್ಟು ನನಗೆ ತಿಳಿಸಿ ಹೇಳಿದಳು. ಯಾಕಂತಂದ್ರೆ ಆಕೆ ಒಂದು ಒಳ್ಳೆಯದ ಹೆಣ್ಮಗಳು, ನಾವೆಲ್ಲ ಇದನ್ನೆಲ್ಲ ರಾಡಿ ಮಾಡಿದಂಗೆ ಆತು. ಏನು ಮಾಡ್ತಿ ಹೋಗು ನೀನ ಸುಮ್ಮನ ವಾದಿತು ನಿನ್ನ ಪ್ರಾಣ ಅಂತ ಆಗ ಅಂದಳು. ಈಗ ಪ್ರಾಣಕ್ಕೆ ಸಂಸ್ಕಾರ ಬಂದಂಗೆ ಆತಲು ಗೆಳೆಯ. ನೋಡಪ್ಪ ಗೆಳೆಯ, ಈ ಏನನ್ನೆಲ್ಲ ಬಿಡು, ನಾವಿಬ್ಬರು ಸತ್ರು ನಡಿತೈತಿ. ಪಾಪ ಹೆಣ್ಮಗಳ ಈಗ ಬೀದಿಗೆ ಬಿದ್ದಾಳ, ಆಕೆ ಬಗ್ಗೆ ವಿಚಾರ ಮಾಡು. ಹಂಗಾರೆ ಗೆಳೆಯ ಏನು ಮಾಡುವಂತಂದು ಏನಿಲ್ಲ. ಆಕೆಗೆ ಏನಾರು ಒಂದು ಹಾದಿ ಮಾಡಬೇಕಂತಂದ್ರೆ ಬೈಲಂಗಲ್ ಊರಾಗ ಆಕೆ ಇಟ್ಕೊಳಕ್ಕೆ ಬರ್ಬೋದು. ಯಾಕೆ ಮೊದಲು ಅವ್ರು ಕೊಡ್ಲಿ ಮಿಸಾಯ್ತಾರೆ. ಈಗ ಹಿಂಗಿದ್ದಾಗ ಮತ್ತೆ ನೀನು ಇಲ್ಲೇ ಮನ್ಯಾಗ ಇಟ್ಕೋತಾರ ಅಂತಂದು ಇದು ಬರೋಬರಿ ಅನಿಸೋಲ್ಲ. ಮತ್ತು ಹೆಂಗೆ ಮಾಡೋದು? ಏನೆಲ್ಲ ಕೊಡ್ತಾರೆ, ಏನಿಲ್ಲ ಅಯ್ಯೋ ಐತಿ ಇಲ್ಲ ಅನ್ನೋದಿಲ್ಲ. ನಿನಗೆ ದೇವರೆಲ್ಲ ಕೊಟ್ಟಾನ, ಆದರೆ ಇಂಥ ಕೆಟ್ಟ ಬುದ್ಧಿ ಕೊಟ್ಟೆಲ್ಲ ಹೀಗೈತಿ. ಹೊಳೆ ಅನ್ಬಾಡು, ನನ್ನ ಮನಸ್ಸಿಗೆ ಇದಾಕತಿ. ಹಂಗಲ್ಪ ಈಗ ಸಂಕಟ ಅನುಭವಿಸೋರು ಯಾರ? ಅಲ್ಲ ನೀ ಹೋಗಲಿ, ನಿನ್ನ ಗೆಳೆತನ ಮಾಡಿದ್ದಕ್ಕೆ ನಾನು ನೀನು ಕೂಡ ಶಾಮಿಲ್ ಆಗ್ಬೇಕಾಗೈತಿ. ಅದಕ್ಕೆ ಏನಾರು ಒಂದು ಹಾದಿ ಮಾಡೋನು ಹೆಣ್ಮಗಳಿಗೆ. ಅದು ಏನು ಮಾಡ್ಬೇಕಂತ ಗೆಳೆಯ ನೀನು ನೋಡಪ್ಪ, ಇಲ್ಲಂತೂ ಇಟ್ಕೊಳ್ಳೋದು ಬರೋಬರಿ ಅಲ್ಲ. ಏನು ಮಾಡು ಅಂತಂದ್ರೆ ನನಗನ್ಸಿದ ಮಟ್ಟಿಗೆ ಹೆಂಗಾರು ನೋಡು, ಹೆಣ್ಮಕ್ಳಿಗೆ ಗಂಡನ ಮನೆ ಆಸರೆ ತಪ್ಪಿತಂತಂದ್ರೆ ನೇರವಾಗಿ ತವ್ರ ಮನೆಗೆ ಹೋಗ್ಬೇಕಂತೈತಿ. ಖರೇ ಅವ್ರು ತವ್ರ ಮನೆಯನ್ನು ಅವ್ರು ಇಟ್ಕೋತಾರಂದು ಇಟ್ಕೊಳ್ಳಿ ಬಿಡಲಿ, ನಾವು ಪ್ರಯತ್ನ ಮಾಡಬೇಕು. ಯಾಕೆ ಏನಾದರೂ ತವ್ರಿ ಮನೆಗೆ ಒಂದು ಆಸರೆ ಇರ್ತಿ, ಹೆಣ್ಮಕ್ಳಿಗೆ ಗಂಡನ ಮನೆ ಆಸರೆ ಒಂದು ಇರ್ತೈತಿ. ಮತ್ತು ಗಂಡನ ಮನೆಯಾಗ ಹಿಂಗೆ ಹೆಣ್ಮಗಳು ಜೀವನ ಎರವು ಆತಂತಂದ್ರೆ ಮತ್ತು ಮೊದಲಾಕಿ ತವ್ರ ಮನೆಗೆ ಹೋಗ್ಬೇಕು. ಈಗ ಆಕೆಗೆ ಇಂಥ ಒಂದು ಪರಿಸ್ಥಿತಿ ಬರಾಕ ನಾವು ಇಬ್ಬರಣ ಕಾರಣ. ನಾನು ನೀನೇ ಎಲ್ಲ ಮಾಡಿ ನೀನೇ ಮಾಡಿದ್ದೀಪ್ಪ, ಆದ್ರೆ ನಿನ್ನ ಜೋಡಿನ ಅದನ್ನಲ್ಲ ಅದೇಂತ ಸುಳಿ ಪಾಪ ಸನ್ಯಾಸಿ ಅಂದಾಗ ನನಗೂ ಬಡ್ಕೋದನ ಅದು. ಅದಕ್ಕೆ ಈಗ ಅವರ ಕೊಡ್ಲಿ ಬಾಯಿಂದನೂ ತಪ್ಪಿಸ್ಕೋಬೇಕು ನಾವಿಬ್ಬರು. ಜೊತೆಗೆ ಪಾಪ ಹೆಣ್ಮಗಳಿಗೆ ಒಂದು ದಾರಿ ತೋರಿಸ್ಬೇಕು. ಅದಕ್ಕೆ ಏನು ಮಾಡೋನು ಅಂತ ಅದಕ್ಕೆ ಕೇಳ್ತಾನೆ. ಹಂಗಾರೆ ಗೆಳೆಯ ಒಂದು ಕೆಲಸ ಮಾಡು, ಏನು ಮಾಡಲಿ ಹೇಳಪ್ಪ, ನೀ ಹೇಳಿದ್ದು ಮಾಡ್ತೇನೆ ನಾ. ಈಗ ಗಂಗಾ ನನಗೆ ಕೂಡ ಇರೋಲ್ಲ ಅಂದು ಏನು ಹುಚ್ಚದಿವು, ಮತ್ತೆ ನನಗೆ ಅದು ಇನ್ನೂ ಬಿಟ್ಟಿಲ್ಲ. ಇಷ್ಟು ಪೆಟ್ಟು ತಿಂದಿದ್ದಕ್ಕೆ ಮತ್ತೆಲ್ಲ ಅದನ್ನು ಆದಾಗದಿ ಹಂಗಲ್ಲಿಗೆ ಅಂದ್ರೆ ಆಕಿನ ಆರಾಮ ಹಿಡ್ದಲ್ಲೋ ಮರ ಹಾಕಿ ಬೀದಿ ಬಿದ್ದಾಳ ಹೇಳ್ತಾನೆ. ಹಂಗಾರೆ ಏನು ಮಾಡೋದು ಗೆಳೆಯ? ಏನಿಲ್ಲ, ನೀ ಹೆಂಗೆ ಹೇಳ್ತೇಕೆ ಅದನ್ನಂತ ಹೇಳಿಲ್ಲ. ಹಂಗಾರೆ ತವ್ರ ಮನೆಗೆ ಹೋಗಿಬಿಟ್ಟು
ಅವ್ರ ಅಣ್ಣ ಸಿದ್ದಪ್ಪನ ಚಲೋ ಮನುಷ್ಯ, ಚಲೋ ಅದಾರ. ಎಲ್ಲಿವರೆಗೆ ಚಲೋ ಇರ್ತೈತಿ ಎಲ್ಲರೂ ಚಲೋನ. ಏನಾದ್ರೆ ಹಿಂಗೇನಾದ್ರೆ ಕೆಟ್ಟತನ ಬಂತಂದ್ರೆ ಯಾರಿಗೆ ಆಗೋದು ಲೋಪ. ಗೆಳೆಯ ನಿನಗೆ ಗೊತ್ತಾಗಲ್ಲ ಸಂಗಣ್ಣ, ಗೆಳೆಯ ನಿನ್ನ ಮಾತು ಕರೆಯೋದು ಬಡಣ, ಆದರೂ ಪ್ರಯತ್ನ ಮಾಡೋಲ್ಲ. ಪ್ರಯತ್ನ ಮಾಡೋಕೆ ಏನೈತಿ, ಪ್ರಯತ್ನ ಮಾಡಿದಾಗ ಏನಿಲ್ಲ ಗೊತ್ತಾ. ಹೆಣ್ಣು ಮಗಳಿಗೆ ಪಾಪ ಎಂಥ ಚಂದುಳ್ಳ ಹೆಣ್ಣುಮಗಳು ಅಕ್ಕಿ, ಎಂಥ ಚಂದ ಮಣಿತನದಾಗ ಹುಟ್ಟಿದಕ್ಕಿ, ಬಯಲುವಾಡದಕ್ಕಿ. ಅಲ್ಲಿಂದ ಚಂದ ಬಂಗಾರ ಅಂತ ಮಣಿ ಲಗಳಾರ ಮಣಿತನ, ಅಂಥ ಊರಿಗೆ ಶ್ರೀಮಂತರವ್ರು. ಅಂಥ ಮಣಿತನಕ್ಕೆ ಬಂದು ಚಂದ ಬಾಳೆ ಮಾಡುವಾಗ ನೋಡಪ್ಪ, ಹಂಡೆ ಹಾಲಿಗೆ ಒಂದು ಉಪ್ಪು ಹಾಕಿದಂಗೆ ಮಾಡಿಬಿಟ್ಟಿವಿ ನಾವು. ನಮಗೆ ಪಶ್ಚಾತ್ತಾಪಕ್ಕತಿಲ್ಲ. ಗೆಳೆಯ ನಿನ್ನ ಮಾತು ಕರೆಯೋನು ಉಪ. ಆದ್ರೆ ಏನೀಗ ಮಾಡೇ ಬಿಟ್ಟೆ ಅಂದ್ರೆ ನಾವು ಹಾಳಾಗಿ ಹೋಗುವಲ್ಲಿಪ್ಪ. ಆ ಹೆಣ್ಮಗಳ ಬಗ್ಗೆ ಕೇಳಾಕತ್ತದ ನಾನು ನಿನಗೆ. ಅದಕ್ಕೆ ಗೆಳೆಯ ಏನು ಮಾಡು, ನೀನು ಈಗ ನಾನು ಆಕಿನ ಕರ್ಕೊಂಡಾದ್ರೆ ಬರಬಾರ್ದು. ಅಲ್ಲೋ ಮಾರಾಯ, ಒಳಗೆ ಬೆಂಕಿ ಹತ್ತೈತಿ, ಮತ್ತು ನೀ ಯಾಕೆ ಅಲ್ಲಿ ಯಾಕೆ ಬರ್ತಿ? ಹಂಗಾರೆ ಗೆಳೆಯ ನೀನು ಒಳನ ಎಷ್ಟು ಬೇಕು ರೊಕ್ಕ ತಗೋ, ಮತ್ತು ಏನು ಸಂತಿ ಮಾಡೋದು ಎಲ್ಲ ಸಂತಿ ಮಾಡು. ಆಕೆ ಏನೂ ಕೊರತೆ ಆಗದಂಗೆ, ಯಾಕಂದ್ರೆ ನನಗೆ ಏನು ಕಡಿಮೆ ಇರ್ಬಾ ಗೆಳೆಯ, ಆಕಿನ ಒಟ್ಟು ಮುರುಗಿಸೋದು ಬೇಡ. ಅದಕ್ಕೆಲ್ಲ ತೊಗೊಂಡು ನೀನು ಬಯಲು ಹೊಂಗಲದಿಂದ ಬಯಲುವಾಡ ಊರಿಗೆ ಹೋಗಿ ಗೆಳೆಯ. ಆತಪ್ಪ, ನೀ ಹೇಳಿದಂಗನೆ ಆ ಗಂಗವನ್ನು ಕರ್ಕೊತೀನಿ, ಏನು ಬೇಕು ಸಂತಿ ಮಾಡ್ತೇನು ಅಂತರ ಕೈಯಾಗ ರೂಪಾಯಿ ತೊಗೊಂಡು ಹೋಗ್ತನು. ಆಕೆಗೆ ಎಲ್ಲ ಕೊಟ್ಟು ತವ್ರ ಮನೆಗೆ ಕಳಿಸಿ ಬಾ ಅಂತಂದೆ. ಹೌದಪ್ಪ ಗೆಳೆಯ, ತವ್ರ ಮನೆಗೆ ಕಳ್ಸೋಣ ಹೋಗ್ತಾನೆ. ಆದರೆ ಹೆಣ್ಮಕ್ಳು ತವ್ರ ಮನೆಗೆ ಹಬ್ಬ ಹುಣ್ಣಿಮೆಗೆ ಬಂದ್ರೆ ಕರ್ಕೋತಾರೆ. ಮತ್ತು ಏನಾದರೂ ಸಂಸಾರದಾಗ ವ್ಯತ್ಯಾಸ ಆಗಿತ್ತಂತಂದ್ರೆ, ಗಂಡ ಅಂತೇಳಿ ಜಗಳ ಬಂದಿತ್ತಂದ್ರೂ ಕರ್ಕೊಂಡು ಮತ್ತೆ ತಿರುಗಿ ಆಕಿನ ಬುದ್ಧಿ ರೀತಿ ಹೇಳಿ ಗಂಡನ ಮನೆಗೆ ಕಳಿಸ್ಕೊಡಕ್ಕೂ ಬರ್ತೈತಿ. ಇಂಥ ವೇಳೆದಾಗೂ ಹೆಣ್ಮಕ್ಳನ್ನ ತವ್ರ ಮನೆಯವರು ಕರ್ಕೋತಾರೆ. ಈಗ ಈ ನಮ್ಮ ಗಂಗವಂದು ಪಾಪ ಪರಿಸ್ಥಿತಿ ಏನಾಗೈತಿ, ಆಕೆ ಗಂಡ ಹೆಂಡ್ರಿ ಜಗಳಾಡಿನೂ ಇಲ್ಲ, ಮುಂದೆ ಯಾವ ಹಬ್ಬ ಹುಣ್ಣಿಮೆನೂ ಇಲ್ಲ. ಈಗ ಹೆಂಗೆ ಹೋಗ್ಬೇಕಾಗೈತಿ ಪಾಕಿ ಮಾರಿಬೇಕಲ್ಲ. ಹೌದಲ್ಲೋ ಗೆಳೆಯ ಬಾಳಣ್ಣ, ಹಂಗೆ ಹೌದಲ್ಲೋ ಗೆಳೆಯ ಬಾಳಣ್ಣ ಅಂದ್ರೆ ಹೆಂಗೆ, ಇದಕ್ಕೆ ಏನು ಹಾದಿ ಮಾಡೋದು? ಹಂಗಾರೆ ಗೆಳೆಯ ಹಿಂಗೆ ಮಾಡೋನು, ಏನು ಮಾಡೋದಪ್ಪ? ಈಗ ನೀನು ಕರ್ಕೊಂಡು ಹೋಗ ಬಯಲ್ವಾಡಕ್ಕೆ, ಎಲ್ಲ ಸಂತಿನೂ ಮಾಡ್ಕೋ, ಮತ್ತು ಕೈಯಾಗ ರೊಕ್ಕನೂ ತಗೋ, ಮತ್ತೇನು ಬೇಕು ನಾ ಕೊಡ್ತೀಪ್ಪ, ಸಂಬಂಧ ಇಲ್ಲ. ಆದರೆ ಈಗ ಕರ್ಕೊಂಡು ಆಕಿನ ತವ್ರ ಮನೆಗೆ ಹೋಗಿ ಮೊದಲು ಅವ್ರ ತವ್ರ ಮನೆಯವರು ಏನಂತಾರು ನೋಡು. ನಾ ಅಲ್ಲಿ ಹೋಗಕ್ಕೆ ಬರೋದಿಲ್ಲ ಗೆಳೆಯ. ಹೌದಪ್ಪ ಬಳಣ್ಣ, ನೀ ಹೋಗಬೇಡವ ಮರ, ನೀ ಅಲ್ಲಿ ಅಗಸ್ಯಾಗ ಆಕಿನ ಕಳಿಸ್ಕೊಡು. ಆಕೆ ತವ್ರ ಮನೆಗೆ ಹೋಗಿ ಅಕಸ್ಮಾತ್ ಅವ್ರ ತವ್ರ ಮನೆಯವ್ರು ಇಟ್ಕೊಂಡ್ರು ಮತ್ತು ಪಾಡ ಆತ. ಮತ್ತು ಅಕಸ್ಮಾತ್ ಅವರು ಇಟ್ಕೊಳ್ಳಿಲ್ಲ ಅಂದ್ರೆ ಮತ್ತೇನು ಮಾಡೋದಪ್ಪ ಗೆಳೆಯ? ಇಲ್ಲ ಗೆಳೆಯ, ಅದೇ ಊರಾಗ ಬಯಲುವಾಡಿನ ಬಯಲಂಗಲಕ್ಕೆ ದೂರೂ ಇಲ್ಲ, ಅಲ್ಲೇ ಒಂದು ಏನಾದ್ರೆ ಒಂದು ಮನೆ ಬಾಡಿಗೆ ಮಾಡ, ಖರ್ಚು ಬೇಕಾಗಲಿ ಆತು ಬಿಡಪ್ಪ, ರೊಕ್ಕದ್ದೇನು ಪ್ರಶ್ನೆ ಇಲ್ಲ. ಆಕೆ ಬಾಡಿಗೆ ಒಂದು ಮನೆ ಮಾಡು, ಮತ್ತೇನು ಬೇಕು ಮತ್ತು ಸಂತಿ ಮತ್ತು ಕೊಡಿಸ್ಕೊಡು. ಅಷ್ಟೇ ಅಲ್ಲದ ಆಕೆಗೆ ಮತ್ತು ಕೈಯಾಗ ರೊಕ್ಕನೂ ಕೊಡು. ಮತ್ತು ಯಾತಕ್ಕೂ ಚಿಂತೆ ಮಾಡಬೇಡ ಅಂತ ಹೇಳು ಅಂತಂದ್ರೆ ನಾನು ಯಾವಾಗಲೂ ಆಕೆನ ಕಾಯ್ತೇನೆ. ಯಾಕಂದ್ರೆ ನೋಡಪ್ಪ, ನನ್ನ ಸಲುವಾಗಿ ಆ ಹೆಣ್ಣು ಜೀವ ಏನು ಬಾಯಲ್ಲಿ ಹೇಳೋದು ಗೆಳೆಯ, ಅದನ್ನು ನಾವು ಮಾಡಬಾರ್ದು ಹೇಸಿ ಕೆಲಸ ಮಾಡಿದ್ವಿ. ಈಗ ಅಂದ್ರೆ ಏನಾಯ್ತು, ಏನಿಲ್ಲ ಆಕಿನ ನಾವು ಜೋಪಾನ ಮಾಡೋದು ನಮ್ಮ ಧರ್ಮ ಐತಿ. ಹೌದು, ಮತ್ತು ಅದಕ್ಕಾಗಿ ಹೇಳಕತ್ತನು ಗೆಳೆಯ. ಅದಕ್ಕೆ ನಿಂದ ಒಂದು ಕರ್ತವ್ಯ ತಿಳ್ಕೊ ಗೆಳೆಯ. ಸಂಗನ ನೀ ಹೇಳ್ದಂಗನ ಆಕೆನ ಕರ್ಕೊಂಡ ಬಯಲುವಾಡಕ್ಕೆ ನಾನು ಹೋಗ್ತೇನೆ. ಮೊದಲು ಹೋಗಿ ನಾನು ಅಭಿಷೇಕನ ಕುಂಡಿರ್ತೇನೆ. ಆಕೆನ ಗಂಗವನ್ನ ಮನೆಗೆ ಕಳಿಸ್ತೇನೆ, ತವ್ರ ಮನೆಗೆ, ಅವ್ರ ಮನೆಗೆ.
ಮುಂದೆ ಅಲ್ಲಿ ಏನೇನು ಆಕತಿ ಅನ್ನೋದನ್ನು ಹಕೀಕತ್ತ ತಿಳ್ಕೊಂಡ ನಾನು ನೀ ಹೇಳಿದಂಗೆ ಅಕಸ್ಮಾತ್ ಅವ್ರ ಮನ್ಯಾಗ ಕರ್ಕೊಲಿಲ್ಲ ಅಂತಂದ್ರೆ ಆಕಿಗೊಂದು ಕೋಲಿ ಬಾಡಿಗೆ ಮಾಡಿ ಆಕೆ ಏನು ಬೇಕೆಲ್ಲ ಸಂತಿ ವ್ಯವಸ್ಥೆ ಮಾಡಿ ಮತ್ತೇನು ಖರ್ಚಿಗೆ ರೊಕ್ಕನೂ ಕೊಟ್ಟ ನೀ ಯಾವಾಗ ಬೇಕಾದಾಗ ಬರ್ತಾನು ಅಂತೇಳಿ ನೀ ಹೇಳಿ ನಾನೆಲ್ಲ ವ್ಯವಸ್ಥೆ ಮಾಡಿ ಬರ್ತನಪ್ಪ ಗೆಳೆಯ. ಆದ್ರೆ ನೀ ಮಾತ್ರ ಆಕೆ ಸಾಯಿ ಮಠ ಜಪಾನ ಮಾಡೋದು ನಿಂದ ಧರ್ಮ ಐತೆ ನೋಡಪ್ಪ. ಈಗ ಆಕೆಗೆ ಗಂಡಿಲ್ಲ, ನೀನೇ ಮಿಂಡತನ ಮಾಡಿದೆ, ನೀನೇ ಈಗ ಗಂಡ. ಹೌದು ಬಿಡಪ್ಪ ಗೆಳೆಯ, ನಂದು ಧರ್ಮ ಐತಿ, ಆಕಿನ ಜಪಾನ ಮಾಡ್ತೀನಿ. ಜಪಾನ ಮಾಡ್ತು ಅಂದ್ರೆ ಮರ್ಯಾದೆ ಗಿಡಿ ಆಗಿದ್ವಿ ಗೆಳೆಯ. ನಿನಗೆ ಹಂಗೆ ರಾಜಾರೋಷವಾಗಿ ನೋಡ ಮದುವೆ ಮಾಡಿಕೊಂಡು ಹೆಣ್ಮಗಳನ್ನ ಕರ್ಕೊಂಡು ಅಡ್ಡಾಡೋದು ಬೇರೆ, ನೀನು ಮಾಡಿದ್ದ ಇದು ಮೆಂಡತನ. ಇದು ಹಲಕಟಗಿರಿ ಕೆಲಸ ಮಾಡಿದ್ವಿ. ಈ ಪಾಪ ಹೆಣ್ಮಗಳನ್ನ ಬಾಳಿಸ್ಬೇಕಂದ್ರೆ ಎಷ್ಟು ಕಠಿಣ ಆಕತಿ. ಅದಲ್ಲಿ ಹೋಗಳ ನಂದು ನಿಂದು ಜೀವನ ಅಂತೋಳಿ ಆಗಿದಾವ. ನಮ್ಮ ಯಾವಾಗ ಕೊಡ್ಲಿ ಬಾಯಿ ಬೋತು ಅನ್ನೋದು ನನಗೆ ಅದು ಐತಿ. ಹಿಂಗ್ಯಾಕತ್ತೀವು ಇಲ್ಲಪ್ಪ, ಮಾಡಿದ್ದನ್ನು ನಾವು ಉಣ್ಣೋಬೇಕಾಗೈತೆ. ಯಾಕೆ ಮೊದಲ ಅವ್ರು ರಾವದಾಗ ಹುಲಿ ಶಿವ ಇದ್ದಂಗೆ ಅದಾರ 3 ಮಂದಿ ಬಿಟ್ಟಾರು ನಮ್ಮನ್ನ. ಇಲ್ಲ ಅವ್ರು ಕೊಡ್ಲಿ ಕೊಡಗೋರು ಈಗ ಮಶ್ಯಾಕದಾರ. ಅವ್ರು ಏನು ಹಂಚ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ಈ ಹೆಣ್ಮಗಳಿಗೆ ಏನಾರು ಒಂದು ದಾರಿ ತೋರಿಸ್ಬೇಕಪ್ಪ ನಾವು. ಗೆಳೆಯ ಬಾಳಣ್ಣ, ನಿನ್ನ ಮಾತು ಕರೆ ಐತಪ್ಪ, ನನಗೂ ಭಾಳ ಮರಿತೈತಿ ಕರೆ. ನಾನು ಇಲ್ಲ ನೀನು ಇಲ್ಲ, ಆಕೆಗೆ ಸರಿಯಾಗಿ ಒಂದು ವ್ಯವಸ್ಥೆ ಮಾಡಬೇಕಪ್ಪ ಗೆಳೆಯ. ಅದಕ್ಕೆ ನೀನು ಹೇಳಿದಂಗೆ ನಾನೆಲ್ಲ ಕೇಳ್ತೇನೆ. ಒಟ್ಟು ಹೆಣ್ಮಕ್ಳು ಮರ ಮಾಡಬಾರ್ದು. ಮತ್ತು ಹೆಣ್ಮಕ್ಳು ಮರ ಮಾಡಿದ್ರೆ ನಮಗೇನು ಸುಖ ಆಗೋದಿಲ್ಲ ಗೆಳೆಯ. ನಮಗಟ್ಟ ಅಲ್ಲ, ನಮ್ಮ ಮನೆ ಮಾರಿ ಎಲ್ಲ ಮಕ್ಕಳಿಗೆಲ್ಲ ಯಾರಿಗೂ ಶುರು ಆಗಲ್ಲ. ಯಾಕೆ ನೋಡಪ್ಪ, ಪರಸ್ತ್ರೀಯರಂದ್ರೆ ಪಾರ್ವತಿ ದೇವಿ ಅಂತ ತಿಳ್ಕೊಬೇಕಂತ ಹೇಳ್ಯಾರ. ಪರಸ್ತ್ರೀಯರಂದ್ರೆ ಅಕ್ಕ ತಂಗಿ ತಿಳ್ಕೊಬೇಕು. ಅಂಥದ್ದು ಹೋಗಿ ನಾವು ಇಂಥದ್ದು ಮಾಡಿದ್ದೀವಿ ಗೆಳೆಯ. ಆತಪ್ಪ ಅಂತಂದ್ರೆ ಬಾಯೊಳಗಿನ ಹೊರಗೆ ಉಗುಳಿತಲೋ ಅದನ್ನು ತೊಗೊಳಕ್ಕೆ ಬರ್ದಪ್ಪ ಗೆಳೆಯ. ಹಂಗೆ ಹೆಜ್ಜೆ ಇಡಬೇಕಾದರೂ ಮನುಷ್ಯ ಯಾವಾಗಲೂ ಧರ್ಮದ ಇದ್ರೊಳಗನ ಹೋಗ್ಬೇಕು. ಯಾಕೆ ಏನೆಲ್ಲ ಗಳಿಸ್ಬೋದು, ಏನೆಲ್ಲ ಮಾಡ್ಬೋದು, ಆದ್ರೆ ಮಾನ ಮರ್ಯಾದೆ ಅನ್ನೋದು ಭಾಳ ಮುಖ್ಯತಿ. ಈಗ ಲಗ್ಲಾರ ಮಣಿತನದ ಮಾನ ಕಳ್ದಂಗೆ ಆತು ಗೆಳೆಯ ನಾವು. ಈಗ ಅವ್ರು ನಮ್ಮನ್ನು ಬಿಟ್ಟಾರೇನು? ಹೌದು ಗೆಳೆಯ, ನನಗೂ ಈಗ ತಿಳಿಯಾಕತ್ತೈತಿ. ಏನು ಪಳೀಲಿಲ್ಲ. ಮೊದಲ ಆ ಹೆಣ್ಮಗಳಿಗೆ ಒಂದು ದಾರಿ ಮಾಡೋನು. ದಾರಿ ಮಾಡಿ ಆಕೆ ಎಲ್ಲೇ ಇರಲಿ ಪಾಪ, ಆಕೆ ಇಲ್ಲಿ ಇರುವಟ್ಟು ದಿವಸ ಚಂದಂಗೆ ಇರಲಿ. ಚಂದಂಗೆ ಅಂದ್ರೆ ಆಕೆ ಮನಸ್ಸಿಗೆ ನೆಮ್ಮದಿನ ಹೋಗೈತೆ. ಕೆಳಗೆ ಏನೆಲ್ಲ ಕೊಡ್ಬೋದು, ಉಣ್ಣಾಕ ಉಡಾಕ ಏನೆಲ್ಲ ಇದ್ರೂ ಸಹಿತ ಮನಸ್ಸಿನ ನೆಮ್ಮದಿನ ಯಾರು ಕೊಡ್ತಾರಪ್ಪ ಗೆಳೆಯ? ಈಗ ಬಂಗಾರಂಥ ಹೆಣ್ಮಗಳು ನಮ್ಮಿಂದಾಗಿ ಗಂಡನ ಮನೆಗೆ ಎರವಾದ. ಗಂಡನ ಮನೆಗೆ ಎರವಾಗಿ ಇದ್ದಂಥ ಗೌರವ ಹೋತ, ಮಂದಿ ಆಡ್ಕೊಳ್ಳುವಂಗಾತ, ಮನೆ ಬಿಟ್ಟು ಹೊರಗೆ ಬರಬೇಕಾತ, ಬ್ಯಾರೆ ಏನು ದಾರಿ ಇಲ್ಲ. ಇನ್ನೇನಾರು ತವ್ರ ಮನೆಯವ್ರು ಕರ್ಕೊಂಡ್ರು ಏನೂ ಚಲೋ ಅಂತೇಳಿ ನಮ್ಗೆ ಅನಿಸ್ತೈತಿ. ಆದರೆ ತವ್ರ ಮನೆಯವ್ರ ಹೆಂಗೆ ಕರ್ಕೋತಾರೋ ಇದನ್ನು ವಿಚಾರ ಮಾಡಿ ಗೆಳೆಯ. ಭಾಳ ಹಿಂಗೂ ಅಂತಿ, ಹಿಂಗೂ ಅಲ್ಲ ಹಂಗೂ ಅಲ್ಲ ಗೆಳೆಯ. ಪ್ರತಿಯೊಬ್ಬರಿಗೂ ತಮ್ಮ ಮಾನ ಮರ್ಯಾದೆನ ಮುಖ್ಯ. ಅನ್ನಿರಲಿ, ತಮ್ಮಿರಲಿ, ತಂದಿರಲಿ, ತಾಯಿ ಇರಲಿ, ಯಾರೇ ಇದ್ದರೂ ಮಣಿತನದ ಒಂದು ಗೌರವ ಐತಲ್ಲ, ಅದು ಭಾಳ ಮುಖ್ಯ. ಆ ಒಂದು ಮಣಿತನದ ಅವ್ರನ್ನ ಹೋದ ನಂತರ ಯಾರು ಸಹಿಸ್ತಾರಪ್ಪ? ಹಿಂಗೊಂದು ಗೆಳೆಯ. ಅದಕ್ಕೆ ನೋಡಪ್ಪ, ನೀನೇನು ವಿಚಾರ ಮಾಡಬೇಡ. ನಾನಂತೂ ನಿನ್ನ ಜೀವನದ ಗೆಳೆಯನ ಕರೆ. ಯಾಕೆ ಮೊದಲಿಂದನೂ ನಿಂದು ಅನ್ನ ಉಂಡದನು. ಈಗ ಆದ್ರೆ ನಾ ಸಾಯಿ ಮಠ ಆದ್ರೂ ಸಹಿತ ನೋಡಪ್ಪ ನಿನ್ನ ಜೀವನೇ ಇರೋ ಗೆಳೆಯ. ಭಾಳ ಮನಸ್ಸಿಗೆ ಹಾಗಾದ್ರೆ ಆಗಲಿ ಬಿಡಲಿ, ಒಮ್ಮೆ ವಚನ ಕೊಟ್ಟರೆ ನೋಡಪ್ಪ ಮುಗೀತು. ವಚನ ಕೊಟ್ಟ ಪ್ರಕಾರನ ನಾವು ಬದುಕಬೇಕಾಗೈತಿ. ಹಿಂದಿನ ನಮ್ಮ ಮಂದಿ ಹೆಂಗಿದ್ರು, ಏನೇ ಒಂದು ಕಡ್ನಾ ತರಬೇಕಾದ್ರೆ ಒಂದು ಮಾತು ಕೊಟ್ಟರೆ ಮಾತಿನ ಪ್ರಕಾರ ಜೀವನ ಪರ್ಯಂತ ನಡೀತಿದ್ರು. ಹಂಗೆ ಏನಾಗಲಿ ಗೆಳೆಯ, ನೀ ನನಗೆ ಅನ್ನ ಕೊಟ್ಟದಿ, ನಿನ್ನ ಋಣ ಆಯ್ತು ನನಗೆ. ಮತ್ತು ನಿನ್ನದಕ್ಕಾಗಿ ನಾನು ಮಾಡಬಾರ್ದು ಕೆಲಸ ಮಾಡಿ ಕೆಲಸ ಮಾಡಿದ್ದೀನಿ. ಇರಲಿ, ನಿನ್ನ ಜೋಡಿ ನನಗೂ ಏನು ಬರ್ತೈತಿ, ಬರಲಿ. ಹಿಂಗಂದು ಗೆಳೆಯ. ಮತ್ತೇನು ಮಾಡೋದಪ್ಪ, ಅದು ಬಿಡ್ತೈತಿ.
ನೋಡು ಮಸಿ ಒಮ್ಮೆ ಹೈತಂತಂದ್ರೆ ಅದನ್ನು ನಾವು ಹೆಂಗಾರ ಮಾಡಿ ಕಲಿ ಹೆಂಗಾರ ಮಾಡಿ ಸ್ವಚ್ಛ ಮಾಡ್ಕೊಳ್ಬೇಕು. ಅದಕ್ಕೆ ಆ ಪಾಪ ಹೆಣ್ಮಗಳ ಜೀವನವನ್ನು ಮೊದಲು ಶುದ್ಧ ಮಾಡೋನು. ಅದಕ್ಕೆ ನೀ ಹೇಳಿದಂಗನ ಯಾವಾಗ ಕರ್ಕೊಂಡು ಹೋಗಲಿ ಗೆಳೆಯ ನೀ ಆಗಿ ಅನ್ಬೇಡಪ್ಪ, ಒಟ್ಟು ಬೇಕಾದವು ಕರ್ಕೊಂಡು ಹೋಗು. ಬೇಕಾದವು ಅಂತಂದ್ರೆ ಇವರು ಈಗ ನಾನು ನಿನ್ನ ಮನೆಗೆ ಬಂದನು, ಮೊದಲು ನಿನ್ನ ವಿಚಾರ ಕೇಳ್ಕೊಂಡೆ ಮತ್ತು ತಿರುಗಿ ನನ್ನ ಮನೆಗೆ ಹೋಗಿ ನಿನ್ನೂ ಕರ್ಕೊಂಡು ಹೋಗ್ತಾನೆ, ನಡಿ ಹೋಗುನು. ಹೋಗಿ ಇಬ್ಬರೂ ಕೂಡಿ 3 ಮಂದಿ ಕೂಡ್ತೇವೆ. 3 ಮಂದಿ ಕೂಡಿಕೊಂಡು ವಿಚಾರ ಮಾಡೋನು. ಯಾಕ ನೋಡು, ಒಮ್ಮೆ ಮುತ್ತ ಒಡೆದ್ರೆ ಹೋದ ಗೆಳೆಯ, ಮಾತಾ ಹೋದ್ರೆ ಆಡಿದ್ರೆ ಹೋತು. ಹಿಂಗೈದು ಪಾಪ ಮುತ್ತಿನಂತ ಆಗಿ ಪಾಪ ಮುತ್ತೈದು ಹೆಣ್ಮಗಳು ತನ್ನ ಮುತ್ತೈತನ ಕಳ್ಕೊಂಡು ಈ ರೀತಿ ಬೀರಿಗೆ ಬಿಡೋಂಗೆ ಆತಪ್ಪ ಗೆಳೆಯ. ಅದಕ್ಕೆ ನಾವು ಇಬ್ಬರು ಹೋಗೋಣ. ಇಬ್ಬರು ಹೋಗಿ 3 ಮಂದಿ ಕೂತ್ಕೊಂಡು ನಮ್ಮ ಮನೆಯಾಗ ಎಲ್ಲ ವಿಚಾರ ಮಾಡಿ ಹಿಂದೆ ಮುಂದೆ ಆಗೋದು ಹೋಗೋದು ಎಲ್ಲ ವಿಚಾರ ಮಾಡಿ ನಂತರ ನೀ ಹೇಳಿದಂಗೆ ತವ್ರ ಮನೆಯವ್ರು ಇಟ್ಕೊಂಡ್ರಂತೂ ಭಾಳ ಚಲೋ ಆಯ್ತು. ಮತ್ತು ಇಟ್ಕೊಳ್ಳಿಲ್ಲ ಅಂದ್ರೆ ಗೆಳೆಯ ಆ ಹೆಣ್ಮಗಳು ನಾವು ಜೋಪಾನ ಮಾಡಬೇಕು. ಅದಕ್ಕೆ ನೀ ಹೇಳಿದಂಗೆ ಪೈಲ್ವಾಡ್ದಾಗ ಒಂದು ಕೋಲೆ ಮಾಡ್ತೀನಿ, ಕೋಲೆ ಮಾಡಿ ಬಾಡಿಗೆ ಮಾಡಿ ಆಕೆ ಬೇಕಾದೆಲ್ಲ ಕೊಡಿಸಿ ಕೈಯಾಗ ರೊಕ್ಕ ಕೊಟ್ಟ ನೀ ಹೇಳಿದಂಗೆ ಬರ್ತನಪ್ಪ ಗೆಳೆಯ. ಈಗ ನಾವಿಬ್ಬರು ಕುಡ್ಕೊಂಡು ಗಂಗಾನ ಹತ್ತರ ನಮ್ಮ ಮನೆಗೆ ನಮ್ಮ ಮನೆಗೆ ಹೋಗು ನೋಡಪ್ಪ ಗೆಳೆಯ. ಆಗಲಿ ಭಾಳಣ್ಣ ನೀ ಹೇಳಿದಂಗೆ ಆಗಲಿ, ಇಬ್ರಿಗೆ 3 ಮಂದಿ ಕೂಡ ವಿಚಾರ ಮಾಡೋಣ, ಹೋಗು ನಡಿಪ ಗೆಳೆಯ ಹೋಗೋಣ.